ಕೆಲವೊಮ್ಮೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ ಹೋಗಿ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳಬೇಕಾದ ಸಂದರ್ಭ ಎದುರಾಗುತ್ತೆ. ಸ್ವತಃ ದುರ್ಯೋಧನ ಕೂಡ ಅಂತಹದ್ದೇ ಪರಿಸ್ಥಿತಿಗೆ ಸಿಲುಕಿಬಿಟ್ಟಿದ್ದ. ಯಾಕಂದ್ರೆ ಭೀಷ್ಮಾಚಾರ್ಯರು ಪಾಂಡವರ ಸಂಹಾರಕ್ಕಾಗಿ ದುರ್ಯೋಧನನಿಗೆ 5 ಬಾಣಗಳನ್ನು ಕೊಟ್ಟ ಸಂಗತಿ ಗೂಢಾಚಾರಿಯೊಬ್ಬನ ಮೂಲಕ ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿದುಬಿಡುತ್ತೆ. ಆ ಸಂಗತಿ ತಿಳಿಯುತ್ತಲೇ ಶ್ರೀಕೃಷ್ಣ ಪಾಂಡವರ ಬಿಡಾರಕ್ಕೆ ಓಡಿ ಹೋಗ್ತಾನೆ. ಶ್ರೀಕೃಷ್ಣ ಬಂದ ವೇಗವನ್ನ ನೋಡಿದ ಧರ್ಮರಾಜನಿಗೆ ಗಾಬರಿ. ಸಾಕ್ಷಾತ್ ಪರಮಾತ್ಮನೇ ಆತಂಕಗೊಂಡಿದ್ದಾನೆ ಅಂದ್ರೆ ಏನೋ ಅಪಾಯ ಕಾದಿದೆ ಅನ್ನೋದು ಖಾತ್ರಿ. ಶ್ರೀಕೃಷ್ಣ, ವಾಸುದೇವ, ಯಾಕಿಷ್ಟು ಗಾಬರಿಯಾಗಿರುವೆ? ಏನಾದ್ರೂ ಅನಾಹುತ ಸಂಭವಿಸಿದೆ? ಸರ್ವ ಲೋಕಗಳನ್ನ ಕಾಯುವ ಪರಮಾತ್ಮ ನೀನೇ ಇಷ್ಟೊಂದು ಆತಂಕಕ್ಕೆ ಒಳಗಾದ್ರೆ ಹೇಗೆ? ಏನಾಯ್ತು ದೇವ? ದಯವಿಟ್ಟು ಬಿಡಿಸಿ ಹೇಳು. ಧರ್ಮರಾಜ, ಸದ್ಯ ಆತಂಕ ಪಡುವ ಸನ್ನಿವೇಶ ನಡೆದು ಹೋಗಿದೆ. ಪಾಂಡವರಾದ ನೀವು ನಾಳೆ ಯುದ್ಧಕ್ಕೆ ಹೋದರೆ ಜೀವಂತವಾಗಿ ಹಿಂತಿರುಗಲು ಸಾಧ್ಯವೇ ಎನ್ನುವ ಅನುಮಾನ, ಆತಂಕಗಳೆರಡೂ ನನ್ನನ್ನ ಕಾಡಲು ಶುರುವಾಗಿದೆ. ಶ್ರೀಕೃಷ್ಣನ ಮಾತು ಕೇಳಿದ ಪಾಂಡವರಿಗೆ ಒಮ್ಮೆ ಬರಸಿಡಿಲು ಬಡಿದಂತಾಯಿತು. ಸದಾ ನಮ್ಮ ರಕ್ಷಣೆಗೆ ನಿಂತಿರುವ ಶ್ರೀಕೃಷ್ಣ ಇಂಥ ಮಾತುಗಳನ್ನೇಕೆ ಆಡ್ತಿದ್ದಾನೆ ಅನ್ನೋ ಸಂಶಯ ಕಾಡುತ್ತೆ. ಆಗ ಧರ್ಮರಾಯ, ಹರೇ ಮುರಾರಿ, ಏನಾಯ್ತು? ಏಕೆ ಇಂತಹ ಅಪಶಕುನದ ಮಾತುಗಳನ್ನ ಆಡುತ್ತಿರುವೆ? ಏನಾಯ್ತು ಅಂತ ವಿವರಿಸಿ ಹೇಳು. ಧರ್ಮರಾಯ, ದುರ್ಯೋಧನನಿಗೆ ಪಾಂಡವರನ್ನ ಸಂಹರಿಸುವ ವರವೊಂದು ಲಭಿಸಿದೆ. ಸಾಕ್ಷಾತ್ ಭೀಷ್ಮಾಚಾರ್ಯರೇ ತಮ್ಮೆಲ್ಲ ಶಕ್ತಿಯನ್ನ 5 ಪ್ರಳಯ ಭಯಂಕರ ಬಾಣಗಳಲ್ಲಿ ಅಡಗಿಸಿ ಅವುಗಳನ್ನ ದುರ್ಯೋಧನನಿಗೆ ನೀಡಿದ್ದಾರೆ. ಒಂದು ವೇಳೆ ನಾಳೆ ನಡೆಯುವ ಯುದ್ಧದಲ್ಲಿ ದುರ್ಯೋಧನ ಆ ಬಾಣಗಳನ್ನ ನಿಮ್ಮ ಮೇಲೆ ಪ್ರಯೋಗಿಸಿದ್ದೇ ಆದರೆ ನಿಮ್ಮ ಸಂಹಾರ ಶತಸಿದ್ಧ. ಅದನ್ನ ತಡೆಯೋಕೆ ಸ್ವತಃ ನನ್ನಿಂದಲೂ ಸಾಧ್ಯವಿಲ್ಲ. ಶ್ರೀಕೃಷ್ಣನ ಮಾತುಗಳನ್ನ ಕೇಳಿದ ಪಾಂಡವರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಅಯ್ಯೋ, ಇನ್ನೆಂತಹ ಅವಘಡ ಸಂಭವಿಸಿತು ಅಂತ ಆತಂಕಗೊಳ್ತಾರೆ. ಆದರೆ ಬಲಭೀಮ ಮಾತ್ರ ಯಾವುದಕ್ಕೂ ಅಂಜದೆ ವೀರಾವೇಶದಿಂದ ಮಾತನಾಡ್ತಾನೆ. ಭೀಷ್ಮಾಚಾರ್ಯರು ನೀಡಿರುವ ಬಾಣಗಳು ನಮ್ಮನ್ನ ಆಹುತಿ ಪಡೆಯುತ್ತಿವೆಯೇ? ಅದಕ್ಕೆ ನಾವು ಹೆದರಬೇಕಾ? 1000 ಆನೆಗಳ ಬಲವುಳ್ಳ ನಾನೊಬ್ಬನೇ ಸಾಕು ದುರ್ಯೋಧನನ ಆ ಬಾಣಗಳನ್ನ ಛಿದ್ರ ಮಾಡೋಕೆ. ಇಂತಹ ತೃಣ ಮಾತ್ರ ವಿಷಯಕ್ಕೆ ಆತಂಕ ಪಡುವುದು ವೀರರ ಲಕ್ಷಣವಲ್ಲ. ಭೀಮನ ಅಹಂಕಾರದ ಮಾತು ಶ್ರೀಕೃಷ್ಣನನ್ನ ಮತ್ತಷ್ಟು ಆತಂಕಕ್ಕೆ ಈಡು ಮಾಡುತ್ತೆ. ಆಗ ಸ್ವತಃ ಧರ್ಮರಾಜರೇ ಭೀಮನ ಅಹಂಕಾರದ ಮಾತಿಗೆ ಉತ್ತರಿಸ್ತಾರೆ. ಸಹೋದರ ಭೀಮ, ಭೀಷ್ಮಾಚಾರ್ಯರ ಪರಾಕ್ರಮದ ಬಗ್ಗೆ ಅಷ್ಟು ಹಗುರವಾಗಿ ಮಾತನಾಡಬೇಡ. ಅವರ ಪರಾಕ್ರಮದ ಮುಂದೆ ನಾವೆಲ್ಲರೂ ತೃಣಕ್ಕೆ ಸಮಾನ. ಒಂದು ವೇಳೆ ಭೀಷ್ಮಾಚಾರ್ಯರು ಕೊಟ್ಟ ಬಾಣಗಳನ್ನ ದುರ್ಯೋಧನ ಪ್ರಯೋಗಿಸಿದ್ರೆ ಶ್ರೀಕೃಷ್ಣ ಹೇಳಿದಂತೆ ನಮ್ಮನ್ನ ಯಾರೂ ರಕ್ಷಿಸಲಾರರು. ಸದ್ಯ ಆ ಬಾಣಗಳನ್ನ ಹಿಂಪಡೆಯುವುದು ಹೇಗೆ ಅನ್ನೋ ಬಗ್ಗೆ ಆಲೋಚಿಸಬೇಕಿದೆ. ಧರ್ಮರಾಜ ಹೇಳಿದ ಮಾತು ಕೇಳಿ ಶ್ರೀಕೃಷ್ಣನಿಗೆ ಸ್ವಲ್ಪ ಸಮಾಧಾನವಾಗುತ್ತೆ. ಅಲ್ಲದೆ ದುರ್ಯೋಧನನಿಂದ ಆ ಶಕ್ತಿಶಾಲಿ ಬಾಣಗಳನ್ನ ಹಿಂಪಡೆಯೋಕೆ ಒಂದು ಮಾರ್ಗವೂ ಹೊಳೆಯುತ್ತೆ. ಆ ಮಾರ್ಗವೇ ಅರ್ಜುನ. ಕೃಷ್ಣನ ಅಣತಿಯಂತೆ ಅರ್ಜುನ ದುರ್ಯೋಧನನ ಬಿಡಾರಕ್ಕೆ ಆಗಮಿಸ್ತಾನೆ. ದುರ್ಯೋಧನನ ಎದುರಲ್ಲಿ ನಿಂತು ಭೀಷ್ಮಾಚಾರ್ಯರು ಕೊಟ್ಟಂತಹ ಆ 5 ಬಾಣಗಳನ್ನ ಕೊಡುವಂತೆ ಕೇಳ್ತಾನೆ. ಅರ್ಜುನ ಕೇಳುತ್ತಿದ್ದಂತೆ ದುರ್ಯೋಧನ ಆ ಎಲ್ಲ ಬಾಣಗಳನ್ನ ಕೊಟ್ಟು ಕಳಿಸ್ತಾನೆ. ಆಪತ್ಕಾಲದಲ್ಲಿ ಆದವನೇ ನೆಂಟ ಅನ್ನೋ ಗಾದೆ ಮಾತೊಂದಿದೆ. ಆ ಮಾತು ದುರ್ಯೋಧನನ ಪಾಲಿಗೆ ಅಕ್ಷರಶಃ ಕಂಟಕವಾಗುತ್ತೆ. ಅದು ಪಾಂಡವರು ವನವಾಸದಲ್ಲಿದ್ದ ಕಾಲ. ದುರ್ಯೋಧನನ ಅಂಗರಕ್ಷಕನೊಬ್ಬ ಪಾಂಡವರ ಬಳಿಗೆ ಓಡೋಡಿ ಬರ್ತಾನೆ. ದುರ್ಯೋಧನ ಅಪಾಯದಲ್ಲಿರುವ ಸಂಗತಿಯನ್ನ ತಿಳಿಸ್ತಾನೆ. ಗಂಧರ್ವ ಕನ್ಯೆಯ ಬಳಿ ಅಸಭ್ಯವಾಗಿ ವರ್ತಿಸಿದ್ದ ಕಾರಣ ದುರ್ಯೋಧನನನ್ನ ಗಂಧರ್ವರು ಬಂಧಿಸಿದ್ರು. ಆಗ ಧರ್ಮರಾಜ ಭೀಮ ಮತ್ತು ಅರ್ಜುನನನ್ನ ಸಹಾಯಕ್ಕೆ ಕಳಿಸಿಕೊಟ್ಟಿದ್ದ. ಅಷ್ಟೊತ್ತಿಗೆ ಗಂಧರ್ವರು ದುರ್ಯೋಧನನಿಗೆ ಮರಣದಂಡನೆ ವಿಧಿಸಲು ನಿರ್ಧಾರ ಮಾಡೇ ಬಿಟ್ಟಿದ್ರು. ವಿಷಯ ತಿಳಿಯುತ್ತಲೇ ಗಂಧರ್ವರ ಕುಟೀರಕ್ಕೆ ಬಂದಂತಹ ಭೀಮ ಮತ್ತು ಅರ್ಜುನ ಅವರನ್ನ ಸಮಾಧಾನ ಮಾಡ್ತಾರೆ.
ದುರ್ಯೋಧನನ ತಪ್ಪನ್ನ ಕ್ಷಮಿಸುವಂತೆ ಮನವಿ ಮಾಡಿಕೊಳ್ತಾರೆ. ಭೀಮ ಹಾಗೂ ಅರ್ಜುನರ ಮಾತಿಗೆ ಸಮ್ಮತಿಸಿದ ಗಂಧರ್ವರು ದುರ್ಯೋಧನನನ್ನ ಬಂಧಮುಕ್ತ ಮಾಡಿದ್ರು. ಸಾವಿನ ದವಡೆಯಿಂದ ತಪ್ಪಿಸಿಕೊಂಡ ಕೌರವೇಶ್ವರ ಅವತ್ತು ಅರ್ಜುನನಿಗೆ ಒಂದು ಮಾತು ಕೊಟ್ಟಿದ್ದ. ಪಾರ್ಥ, ನಿನ್ನ ಈ ಸಹಾಯಕ್ಕೆ ನಾನು ಶರಣಾಗಿದ್ದೇನೆ. ಕ್ಷತ್ರಿಯ ರಾಜನಾಗಿ ನಿನ್ನ ಪರಾಕ್ರಮವನ್ನ ನಾನು ಅಭಿನಂದಿಸುತ್ತೇನೆ. ನೀನು ನನ್ನ ಪ್ರಾಣವನ್ನೇ ರಕ್ಷಿಸಿರುವೆ. ನಿನಗೇನು ಬೇಕು ಅಂತ ನಿಸ್ಸಂಕೋಚವಾಗಿ ಕೇಳು. ನೀನು ಏನು ಕೇಳಿದ್ರು ನಾನು ಕೊಡಲು ಸಿದ್ಧನಿದ್ದೇನೆ. ಸುಯೋಧನ, ನನಗೆ ಸದ್ಯಕ್ಕೆ ಏನೂ ಬೇಡ. ನಾನು ಸಮಯ ಬಂದಾಗ ನಿನ್ನ ಬಳಿಯಲ್ಲಿ ಬಂದು ಕೇಳ್ತೇನೆ. ಆಗ ನೀನು ನನಗೆ ನಾನು ಕೇಳಿದ್ದನ್ನ ಕೊಡು ಸಾಕು. ಖಂಡಿತವಾಗಿ ಅರ್ಜುನ, ನೀನು ಯಾವ ಸಂದರ್ಭದಲ್ಲಿ ಬಂದು ಕೇಳಿದ್ರು ನಾನು ತಪ್ಪದೆ ಈ ಮಾತಿಗೆ ಬದ್ಧನಾಗಿರುತ್ತೇನೆ. ನೀನು ಕೇಳಿದ್ದನ್ನೇ ಖಂಡಿತವಾಗಿಯೂ ನೀಡ್ತೇನೆ. ಇದು ಈ ಕೌರವೇಶ್ವರನ ಶಪಥ. ಅಂದು ದುರ್ಯೋಧನ ಕೊಟ್ಟ ಮಾತಿನಂತೆ ಅರ್ಜುನ ದುರ್ಯೋಧನನ ಬಿಡಾರಕ್ಕೆ ಬಂದಿದ್ದ. ವನವಾಸದ ಸಮಯದಲ್ಲಿ ನಡೆದ ಘಟನೆಯನ್ನ ನೆನಪು ಮಾಡಿಕೊಟ್ಟ. ಆಗ ದುರ್ಯೋಧನ ಕೂಡ, ಹೌದು ಹೇಳು ಅರ್ಜುನ, ನಾನು ನಿನ್ನ ಮಾತಿಗೆ ಬದ್ಧನಾಗಿದ್ದೇನೆ. ನಿನಗೇನು ಬೇಕು ಎನ್ನುತ್ತಾನೆ. ಏ ಅರ್ಜುನ, ಈ ಕೌರವೇಶ್ವರ ಒಮ್ಮೆ ಮಾತು ಕೊಟ್ಟರೆ ಅದನ್ನ ಎಂದಿಗೂ ತಪ್ಪೋದಿಲ್ಲ. ನಿನಗೆ ನೀಡಿದ ವಚನವನ್ನ ನಾನು ಮರೆತಿಲ್ಲ. ಕೇಳು, ಈಗಲೂ ನಿನಗೇನು ಬೇಕು? ನೀನು ಕೇಳಿದ್ದನ್ನ ಕೊಡುತ್ತೇನೆ. ಕೇಳು, ಏನು ಬೇಕು ಕೇಳು. ದುರ್ಯೋಧನ, ನನಗೆ ಬೇರೆ ಏನೂ ಬೇಡ. ನೀನು ಪಾಂಡವರ ಸಂಹಾರಕ್ಕಾಗಿ ಭೀಷ್ಮಾಚಾರ್ಯರಿಂದ ಪಡೆದಂತಹ ಆ 5 ಬಾಣಗಳನ್ನ ನನಗೆ ಕೊಡು. ಅರ್ಜುನನ ಮಾತು ಕೇಳಿದ ದುರ್ಯೋಧನ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದ. ಸಿಂಹಾಸನದ ಮೇಲೆ ಕುಸಿದು ಕುಳಿತಿದ್ದ. ಕುರುಕ್ಷೇತ್ರ ಯುದ್ಧವನ್ನ ಗೆಲ್ಲೋಕೆ ಇದ್ದ ಒಂದೇ ಒಂದು ಅವಕಾಶ ಕೂಡ ಕೈ ತಪ್ಪಿ ಹೋಗುತ್ತಲ್ಲ ಎಂದು ಆಲೋಚಿಸ್ತಾನೆ. ಆದರೆ ದುರ್ಯೋಧನ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕಿತ್ತು. ಆ ಕಾರಣಕ್ಕೆ ಹಿಂದೆ ಮುಂದೆ ಯೋಚಿಸದೆ ಭೀಷ್ಮಾಚಾರ್ಯರು ಕೊಟ್ಟಿದ್ದ 5 ಬಾಣಗಳನ್ನ ಅರ್ಜುನನಿಗೆ ನೀಡಿಬಿಡ್ತಾನೆ. ಆ ಮೂಲಕ ಪಾಂಡವರನ್ನ ಸಂಹರಿಸುವ ವರವನ್ನ ಕಳೆದುಕೊಳ್ತಾನೆ. ಅಧರ್ಮದ ಹಾದಿಯಲ್ಲಿ ನಡೆದ್ರು ಕೌರವೇಶ್ವರ ಕ್ಷತ್ರಿಯ ಧರ್ಮವನ್ನ ಮರೆಯಲಿಲ್ಲ. ಕೊಟ್ಟ ಮಾತು ಉಳಿಸಿಕೊಳ್ಳೋಕೆ ಹಿಂದೆ ಮುಂದೆ ಆಲೋಚಿಸಲಿಲ್ಲ. ಅದೇನೇ ಇರಲಿ, ಈ ವೃತ್ತಾಂತದ ಮೂಲಕ ಸಲೀಸಾಗಿ ಬಂದಿದ್ದು ಯಾವತ್ತಿಗೂ ನಮ್ಮದಾಗಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗುತ್ತೆ.